ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕವರ್ ಮಾಡ್ತಿರುವ ಟಾಪಿಕ್ ಬಂದು ವಿಲ್, ಶೆಲ್, ಹಾಗೆ ವಿಲ್ ಬಿ ಮತ್ತು ಶೆಲ್ ಬಿ ನಾವು ಯಾವಾಗ ಕಾನ್ವರ್ಸೇಷನಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರ್ ಮೂಲಕ ನೋಡೋಣ. ಸ್ಪೋಕನ್ ಇಂಗ್ಲೀಷಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ 2 ವಿಡಿಯೋಸ್ ಆನ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಕಾನ್ವರ್ಸೇಷನ್ ಬಗ್ಗೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಟು ದ ವಿಡಿಯೋ. ನೀನು ಓದುವೆಯಾ ಅಂದರೆ ಇವಾಗಲ್ಲ, ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀನಿ, ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನೀನು ಓದುವೆಯಾ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ಇದರಲ್ಲಿ ಸಬ್ಜೆಕ್ಟ್ ಬಂದು ನೀನು, ಓದುವೆಯಾ ಅನ್ನೋದು ವರ್ಬ್. ಬಿಫೋರ್ ದ ಸಬ್ಜೆಕ್ಟ್ ವಿ ನೀಡ್ ಟು ಪುಟ್ ವಿಲ್. ಸೊ ವಿಲ್ ಯು ಸ್ಟಡಿ, ವಿಲ್ ಯು ಸ್ಟಡಿ. ಇಲ್ಲ ನಾನು ಓದುವುದಿಲ್ಲ, ಇಲ್ಲ ನಾನು ಓದುವುದಿಲ್ಲ. ಇಲ್ಲ ನೋ, ನೋ ಐ ವೋಂಟ್, ಐ ವೋಂಟ್ ಅಥವಾ ಐ ವಿಲ್ ನಾಟ್, ಐ ವಿಲ್ ನಾಟ್. ನೀನು ನಾಳೆ ಬರುವೆಯಾ, ನೀನು ನಾಳೆ ಬರುವೆಯಾ. ಇಲ್ಲಿ ಸಬ್ಜೆಕ್ಟ್ ನೀನು, ಯು, ಅದರ ಮೊದಲು ವಿಲ್. ವಿಲ್ ಯು ಬರುವೆಯಾ, ಕಮ್, ವಿಲ್ ಯು ಕಮ್ ಯಾವಾಗ, ಟುಮಾರೋ, ವಿಲ್ ಯು ಕಮ್ ಟುಮಾರೋ. ಇವಾಗ ನಾನು ಮಾಡ್ತಾ ಇರೋದೆಲ್ಲ ಸಿಂಪಲ್ ಫ್ಯೂಚರ್ ಟೆನ್ಸ್ ಕ್ವೆಶನ್ಸ್ಗಳಿವೆ. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಕ್ವೆಶನ್ಗಳಾಗ ವಿಲ್ ಬರುತ್ತೆ, ವಿಲ್ ಆದಮೇಲೆ ಸಬ್ಜೆಕ್ಟ್ ಈಸ್ ಯು, ಆದಮೇಲೆ ವರ್ಬ್ ಬರುತ್ತೆ, ವರ್ಬ್ ಈಸ್ ಕಮ್, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಇಲ್ಲಿ ಆಬ್ಜೆಕ್ಟ್ ಬಂದು ಟುಮಾರೋ, ವಿಲ್ ಯು ಕಮ್ ಟುಮಾರೋ. ಹೌದು ನಾನು ನಾಳೆ ಬರುತ್ತೇನೆ, ಹೌದು ನಾನು ನಾಳೆ ಬರುತ್ತೇನೆ. ಹೌದು ಎಸ್, ಎಸ್ ಐ ವಿಲ್, ಎಸ್ ಐ ವಿಲ್. ಇಲ್ಲಿ ಎಸ್ ಐ ವಿಲ್ ಕಮ್ ಟುಮಾರೋ ಅಂತ ಹೇಳಬೇಕಾಗಿಲ್ಲ. ಎಸ್ ಐ ವಿಲ್ ಅಂದರೆ ಹೌದು ನಾನು ನಾಳೆ ಬರುತ್ತೇನೆ. ನೀನು ಇಂದು ರಾತ್ರಿ ಇಲ್ಲೇ ಇರುತ್ತೀಯಾ, ನೀನು ಇಂದು ರಾತ್ರಿ ಇಲ್ಲೇ ಇರುತ್ತೀಯಾ. ಫ್ಯೂಚರ್ ಟೆನ್ಸ್ ಅಂದರೆ ನಾಳೆನೇ ಆಗಬೇಕು ಅಂತೇನಿಲ್ಲ, ನಾಳೆ ನಾಡಿದ್ದು ಅಥವಾ ಮುಂದಿನ ವರ್ಷ ಆ ಥರನೇ ಆಗಬೇಕು ಅಂತಿಲ್ಲ. ಇವಾಗಿನ ಕ್ಷಣ ಬಿಟ್ಟು 2 ಮಿನಿಟ್ಸ್ ಲೇಟರ್, 5 ಮಿನಿಟ್ಸ್ ಲೇಟರ್ ಅಥವಾ 1 ಅವರ್ ಲೇಟರ್ ಆದ್ರೂ ಅದು ಫ್ಯೂಚರ್ ಟೆನ್ಸೇ ಆಗುತ್ತೆ. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋದು ಇಂದು ರಾತ್ರಿಯ ಬಗ್ಗೆ. ಈ ಕ್ವೆಶನ್ನ ಇಂಗ್ಲೀಷಲ್ಲಿ ಹೇಗೆ ಕೇಳ್ತೀವಿ ನಾವು? ಫಸ್ಟ್ ವಿಲ್ ಜೊತೆಗೆ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ, ವಿಲ್ ಯು. ಇಲ್ಲಿ ಸಬ್ಜೆಕ್ಟ್ ನೀನು, ಯು ಅಂತ ಇದೆ, ಸೊ ವಿಲ್ ಯು. ಆಫ್ಟರ್ ದ ಸಬ್ಜೆಕ್ಟ್ ವರ್ಬ್ ಹಾಕಬೇಕು. ವರ್ಬ್ ಇರುತ್ತೀಯಾ ಅಂದರೆ ಸ್ಟೇ, ವಿಲ್ ಯು ಸ್ಟೇ, ವಿಲ್ ಯು ಸ್ಟೇ. ಎಲ್ಲಿ? ಇಲ್ಲೇ. ಹಿಯರ್, ವಿಲ್ ಯು ಸ್ಟೇ ಹಿಯರ್ ಯಾವಾಗ? ಇವತ್ತು ರಾತ್ರಿ. ಟುನೈಟ್ ಅಂದರೆ ಇವತ್ತು ರಾತ್ರಿ. ಡೂ ಯು ಸ್ಟೇ ಹಿಯರ್ ಟುನೈಟ್. ಇಲ್ಲ ನಾನು ವಾಪಸ್ ಹೋಗುತ್ತೇನೆ, ಇಲ್ಲ ನಾನು ವಾಪಸ್ ಹೋಗುತ್ತೇನೆ. ನೋ ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಗೋ ಬ್ಯಾಕ್. ಆನ್ಸರ್ ಮಾಡುವಾಗ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಈಸ್ ನಾನು, ಐ, ಆಮೇಲೆ ಮಾಡಲ್ ವರ್ಬ್ ವಿಲ್ ಬರುತ್ತೆ. ಐ ವಿಲ್ ಗೋ ಬ್ಯಾಕ್ ಅಂದರೆ ವಾಪಸ್ ಹೋಗುತ್ತೇನೆ. ಅದೇ ಕ್ವೆಶನ್ ಮಾಡುವಾಗಾದರೆ ಫಸ್ಟಿಗೆ ಮಾಡಲ್ ವರ್ಬ್ ವಿಲ್ ಬರುತ್ತೆ, ಆಮೇಲೆ ಯು ಬರುತ್ತೆ ಅಂದರೆ ಸಬ್ಜೆಕ್ಟ್. ನೀನು ಶುಕ್ರವಾರ ಚಲನಚಿತ್ರ ನೋಡುವೆಯಾ. ವಿಲ್ ಯು ಸಬ್ಜೆಕ್ಟ್ ಆದಮೇಲೆ ವರ್ಬ್ ಏನಿದೆ, ನೋಡುವೆಯಾ, ವಾಚ್. ವಿಲ್ ಯು ವಾಚ್. ಏನು ನೋಡುವೆಯಾ? ಚಲನಚಿತ್ರ, ಮೂವಿ. ವಿಲ್ ಯು ವಾಚ್ ಮೂವಿ ಯಾವಾಗ? ಶುಕ್ರವಾರ. ಆನ್ ಫ್ರೈಡೇ. ವಿಲ್ ಯು ವಾಚ್ ಮೂವಿ ಆನ್ ಫ್ರೈಡೇ. ಇಲ್ಲ ನಾನು ಮನೆಯಲ್ಲಿ ನಿನಗಾಗಿ ಕಾದಿರುವೆನು, ಇಲ್ಲ ನಾನು ಮನೆಯಲ್ಲಿ ನಿನಗಾಗಿ ಕಾದಿರುವೆನು ಅಂದರೆ ಕಾದಿರುತ್ತೇನೆ. ಇಲ್ಲ ನೋ ಐ ವಿಲ್ ವೆಯ್ಟ್ ಅಂದರೆ ನಾನು ಕಾದಿರುತ್ತೇನೆ. ಯಾರಿಗೆ? ಫಾರ್ ಯು ಅಂದರೆ ನಿನಗಾಗಿ. ಎಲ್ಲಿ? ಅಟ್ ಹೋಮ್. ಐ ವಿಲ್ ವೆಯ್ಟ್ ಫಾರ್ ಯು ಅಟ್ ಹೋಮ್. ಆ್ಯಂಡ್ ಒನ್ ಮೋರ್ ನೀವು ತಿಳ್ಕೊಬೇಕು, ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಹೇಳುವಾಗ ಸಬ್ಜೆಕ್ಟ್ ಯಾವುದಿದ್ರೂ, ಐ, ಹಿ, ಶಿ, ಇಟ್, ದೇ, ವಿ ಯಾವುದಿದ್ರೂ ವಿಲ್ ಅಂತಲೇ ಯೂಸ್ ಮಾಡ್ತೀವಿ. ಐ ವಿಲ್ ವೆಯ್ಟ್ ಫಾರ್ ಯು, ಹಿ ವಿಲ್ ವೆಯ್ಟ್ ಫಾರ್ ಯು, ಶಿ ವಿಲ್ ವೆಯ್ಟ್ ಫಾರ್ ಯು, ಆ ಥರ. ಓಕೆ, ಆ್ಯಂಡ್ ಸಮ್ಟೈಮ್ಸ್ ಶೆಲ್ ಯೂಸ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಅಥವಾ ಫಾರ್ಮಲ್ ಅಥವಾ ಇನ್ಫಾರ್ಮಲ್ ಆಗಿ ಮಾತಾಡುವಾಗ ಯೂಸ್ ಮಾಡುವಂಥದ್ದು ಶೆಲ್ ಅಥವಾ ವಿಲ್ ಅಂತ. ನೆಕ್ಸ್ಟ್ ನೋಡೋಣ, ವಿಲ್ ಬಿ ಆ್ಯಂಡ್ ಶೆಲ್ ಬಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ. ವಿಲ್ ಬಿ ಆ್ಯಂಡ್ ಶೆಲ್ ಬಿ ನಾವು ಯೂಸ್ ಮಾಡೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಓಕೆ, ಎಕ್ಸಾಂಪಲ್ ನೋಡ್ತಾ ಕ್ಲಿಯರ್ ಆಗುತ್ತೆ ನಿಮಗೆ. ನಾಳೆ ಈ ವೇಳೆಗೆ ನೀನು ರೈಲಿನಲ್ಲಿ ಇರುತ್ತೀಯಾ. ನಾಳೆ ಈ ವೇಳೆಗೆ ಅಂದರೆ ಈ ಟೈಮ್ಗೆ ನೀನು ರೈಲಿನಲ್ಲಿ ಇರುತ್ತೀಯಾ. ಇಲ್ಲಿ ಸಬ್ಜೆಕ್ಟ್ ಬಂದು ನೀನು, ಯು. ಓಕೆ, ಸೊ ಇಂಗ್ಲೀಷಲ್ಲಿ ಕೇಳುವಾಗ ಬಿಫೋರ್ ದ ಸಬ್ಜೆಕ್ಟ್ ವಿಲ್ ಯೂಸ್ ಮಾಡಬೇಕು. ವಿಲ್ ಯು ಬಿ ಅಂದರೆ ನೀನು ಇರುತ್ತೀಯಾ. ಎಲ್ಲಿ? ರೈಲಿನಲ್ಲಿ. ಇನ್ ದಿ ಟ್ರೈನ್ ಯಾವಾಗ? ನಾಳೆ ಈ ವೇಳೆಗೆ. ಅಟ್ ದಿಸ್ ಟೈಮ್ ಟುಮಾರೋ. ವಿಲ್ ಯು ಬಿ ಇನ್ ದಿ ಟ್ರೈನ್ ಅಟ್ ದಿಸ್ ಟೈಮ್ ಟುಮಾರೋ. ಹೌದು ಇಷ್ಟು ಹೊತ್ತಿಗೆ ದೆಹಲಿ ತಲುಪುವುದರಲ್ಲಿರುತ್ತೇನೆ.
ಎಸ್ ಎಸ್ ಐ ವಿಲ್ ಬಿ ಅಬೌಟ್ ಟು ರೀಚ್. ಐ ವಿಲ್ ಬಿ ಅಬೌಟ್ ಟು ರೀಚ್ ದಿಲ್ಲಿ ಎಟ್ ದಿಸ್ ಟೈಮ್ ಟುಮಾರೋ. ಐ ವಿಲ್ ಬಿ ಅಂದರೆ ನಾನು ಇರುತ್ತೇನೆ, ಅಬೌಟ್ ಟು ರೀಚ್ ದಿಲ್ಲಿ ಅಂದರೆ ದೆಹಲಿ ತಲುಪುವುದರಲ್ಲಿ. ಒಟ್ಟಿಗೆ ಹೇಳುವಾಗ ಐ ವಿಲ್ ಬಿ ಅಬೌಟ್ ಟು ರೀಚ್ ದಿಲ್ಲಿ ಅಂದರೆ ನಾನು ದೆಹಲಿ ತಲುಪುವುದರಲ್ಲಿರುತ್ತೇನೆ. ಅಟ್ ದಿಸ್ ಟೈಮ್ ಟುಮಾರೋ ನಾಳೆ ಇಷ್ಟು ಹೊತ್ತಿಗೆ. ಸೊ ಸೆಂಟೆನ್ಸ್ ರಿಅರೇಂಜ್ ಆದಾಗ ಹೌದು ನಾನು ನಾಳೆ ಇಷ್ಟು ಹೊತ್ತಿಗೆ ದೆಹಲಿ ತಲುಪುವುದರಲ್ಲಿರುತ್ತೇನೆ ಅಂತ ಆಗುತ್ತೆ. ನೆಕ್ಸ್ಟ್, ನಾಳೆ ನಾವು ಇಷ್ಟು ಹೊತ್ತಿಗೆ ಮ್ಯಾಚ್ ಆಡುತ್ತಾ ಇರುವುದಿಲ್ಲವೇ? ಈ ಸೆಂಟೆನ್ಸ್ ಕೂಡ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಬಿಕಾಸ್ ಇಲ್ಲಿ ನಾವು ಪ್ರೋಸೆಸ್ ನಡೀತಾ ಇರುತ್ತಾ ಅನ್ನೋ ಕ್ವೆಶನ್ ಕೇಳೋದು. ಸೊ ಹಾಗೆ ಇಲ್ಲಿ ಸಬ್ಜೆಕ್ಟ್ ಬಂದು ನಾವು ಮೀನ್ಸ್ ವಿ. ಶೆಲ್ ವಿ ಅಥವಾ ವಿಲ್ ವಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಶೆಲ್ ವಿ ಯೂಸ್ ಮಾಡಿದರೆ ಸೆಂಟೆನ್ಸ್ ಫಾರ್ಮಲ್ ಆಗಿರುತ್ತೆ. ಸೊ ಐ ಯೂಸ್ ಹಿಯರ್ ಶೆಲ್ ವಿ. ಓಕೆ, ಶೆಲ್ ವಿ. ಮ್ಯಾಚ್ ಆಡುತ್ತಾ ಇರುವುದಿಲ್ಲವೇ ಅಂತ ಇದೆ. ಸೊ ನಾಟ್ ಬಿ ಪ್ಲೇಯಿಂಗ್ ಅ ಮ್ಯಾಚ್. ಶೆಲ್ ವಿ ನಾಟ್ ಬಿ ಪ್ಲೇಯಿಂಗ್ ಅ ಮ್ಯಾಚ್. ಇರುವುದಿಲ್ಲವೇ ಅಂತ ಇರೋದ್ರಿಂದ ನಾಟ್ ಬಿ ಆಗುತ್ತೆ. ಓಕೆ, ಶೆಲ್ ವಿ ನಾಟ್ ಬಿ ಪ್ಲೇಯಿಂಗ್ ಅ ಮ್ಯಾಚ್ ಎಟ್ ದಿಸ್ ಟೈಮ್ ಟುಮಾರೋ. ಎಟ್ ದಿಸ್ ಟೈಮ್ ಟುಮಾರೋ ಅಂದರೆ ನಾಳೆ ಇಷ್ಟು ಹೊತ್ತಿಗೆ. ಓಕೆ, ಶೆಲ್ ವಿ ನಾಟ್ ಬಿ ಪ್ಲೇಯಿಂಗ್ ಅ ಮ್ಯಾಚ್ ಎಟ್ ದಿಸ್ ಟೈಮ್ ಟುಮಾರೋ. ಹೌದು ನಾವು ಇಷ್ಟು ಹೊತ್ತಿಗೆ ನಾಳೆ ಮ್ಯಾಚ್ ಆಡುತ್ತಾ ಇರುವುದಿಲ್ಲ. ಅದು ನಾವು 2 ಸಲ ಆಗಿದೆ. ಸೆಕೆಂಡ್ ಒನ್ ಇಸ್ ನಾಳೆ. ಓಕೆ, ಹೌದು ಇಷ್ಟು ಹೊತ್ತಿಗೆ ನಾವು ಮ್ಯಾಚ್ ಆಡುತ್ತಾ ಇರುವುದಿಲ್ಲ. ಎಸ್ ಹೌದು, ಎಸ್ ವಿ ವಿಲ್ ಬಿ. ವಿ ವಿಲ್ ಬಿ. ಇಲ್ಲಿ ವಿ ವಿಲ್ ಬಿ ಅಂದರೆ ಇರ್ತೀವಿ ಅಂತ ಅಲ್ಲ. ನಾನು ನಿನ್ನ ಪ್ರಶ್ನೆಗೆ ಅಗ್ರಿ ಆಗಿದ್ದೀನಿ. ನಿನ್ನ ಪ್ರಶ್ನೆ ಇರುವುದಿಲ್ಲವೇ ಅಂತ ಇದೆ. ಸೊ ಹೌದು, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೌದು ಅಂತ ಹೇಳ್ತಿದ್ದೀನಿ. ಎಸ್ ವಿ ವಿಲ್ ಬಿ ಅಂದರೆ ಹೌದು ನಾವು ನಾಳೆ ಇಷ್ಟು ಹೊತ್ತಿಗೆ ಮ್ಯಾಚ್ ಆಡುತ್ತಾ ಇರುವುದಿಲ್ಲ. ಓಕೆ, ನೆಕ್ಸ್ಟ್, ನಾವು ಆಗಾಗ್ಗೆ ಬೆಂಗಳೂರಿಗೆ ಬರುತ್ತಾ ಇರುತ್ತೇವೆಯೇ? ಈ ಸೆಂಟೆನ್ಸ್ ಕೂಡ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಇಲ್ಲಿ ಸಬ್ಜೆಕ್ಟ್ ಬಂದು ನಾವು. ಸೊ ಐ ಯೂಸ್ ಶೆಲ್ ವಿ ಬಿ. ಶೆಲ್ ವಿ ಬಿ ಕಮಿಂಗ್ ಟು ಬ್ಯಾಂಗ್ಳೂರ್. ಬ್ಯಾಂಗಲೂರಿಗೆ ಬರುತ್ತಾ. ಕಮಿಂಗ್ ಟು ಬ್ಯಾಂಗ್ಳೂರ್ ಬ್ಯಾಂಗಳೂರಿಗೆ ಬರುತ್ತಾ. ಯಾವಾಗ? ಆಗಾಗ್ಗೆ. ಅಗೇನ್ ಆ್ಯಂಡ್ ಅಗೇನ್. ಅಗೇನ್ ಆ್ಯಂಡ್ ಅಗೇನ್ ಅಂದರೆ ಆಗಾಗ ಅಥವಾ ಮತ್ತೆ ಮತ್ತೆ. ಓಕೆ, ಶೆಲ್ ವಿ ಬಿ ಕಮಿಂಗ್ ಟು ಬ್ಯಾಂಗ್ಳೂರ್ ಅಗೇನ್ ಆ್ಯಂಡ್ ಅಗೇನ್. ಶೆಲ್ ವಿ ಬಿ ಅಂದರೆ ನಾವು ಇರುತ್ತೇವೆಯೇ. ಇರುತ್ತೇವೆಯೇ ಏನಿರುತ್ತೇವೆಯೇ? ಕಮಿಂಗ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಗೆ ಬರುತ್ತಾ ಇರುತ್ತೇವೆಯೇ. ಯಾವಾಗ? ಅಗೇನ್ ಆ್ಯಂಡ್ ಅಗೇನ್. ಓಕೆ, ಇಲ್ಲ ನಾವು ಆಗಾಗ್ಗೆ ಬರುತ್ತಾ ಇರುವುದಿಲ್ಲ. ಇಲ್ಲ ನಾವು ಆಗಾಗ್ಗೆ ಬರುತ್ತಾ ಇರುವುದಿಲ್ಲ. ಹೇಗೆ ಹೇಳ್ತೀವಿ? ನೋ ನೋ ವಿ ವೋಂಟ್ ಬಿ. ವಿ ವೋಂಟ್ ಬಿ ಅಥವಾ ನೋ ವಿ ವಿಲ್ ನಾಟ್ ಬಿ ಅಂತಲೂ ಹೇಳ್ಬೋದು. ವಿ ವಿಲ್ ನಾಟ್ ಬಿ. ಸೊ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೊಸದೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.